ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್. ಆಜಾನ್ ಬಗ್ಗೆ ಮಾಜಿ ಸಚಿವ ಈಶ್ವರಪ್ಪ ವಿವಾದದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಜಾನ್ ಕೂಗಿದ್ದಕ್ಕೆ ಇದೊಂದು ತಲೆನೋವು ಅಂತ ಈಶ್ವರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಂದಲ್ಲ ನಾಳೆ ಇದು ಖತಮ್ ಆಗುತ್ತೆ ಅಂತ ವಿವಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ಸದ್ಯಕ್ಕೆ ಮಂಗಳೂರಿನ ಕಾವೂರಿನ ಶಾಂತಿನಗರದ ಬಿಜೆಪಿ ವಿಜಯ ಸಂಕಲ್ಪ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಲ್ಲಿ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಶ್ವರಪ್ಪನವರು. ನನಗೆ ಎಲ್ಲಿ ಹೋದ್ರೂ ಕೂಡ ಇದೊಂದು ತಲೆನೋವು ಆಗ್ಬಿಟ್ಟಿದೆ. ಸುಪ್ರೀಂ ಕೋರ್ಟ್ ಆದೇಶವಿದ್ದು ಇಂದಲ್ಲ ನಾಳೆ ಇದು ಖತಮ್ ಆಗಲಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಎಲ್ಲೋದ್ರೂ ಇದೊಂದು ತಲೆನೋವು ನನಗೆ. ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಇದೆ, ಇವತ್ತಿಲ್ಲ ನಾಳೆ ಇದು ಖತಮ್ ಆಗತ್ತೆ. ಇದ್ರಾಗೆ ನನಮನ ಸಭೆ ಸಮಾರಂಭ ನಡೀತಾ ಇರೋಂಥ ಸಂದರ್ಭದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ, ಎಲ್ಲ ಧರ್ಮಕ್ಕೂ ಗೌರವ ಕೊಡಿ ಅಂತ ಮಾನ್ಯ ನರೇಂದ್ರ ಮೋದಿ ಹೇಳ್ತಾರೆ. ಮೈಕಟ್ಕೊಂಡು ಕೂಗಿದ್ರೆ ಅಲ್ಲ ಕಿವಿ ಕೇಳೋದು. ನಮ್ಮ ದೇವಸ್ಥಾನದಲ್ಲೂ ಪೂಜೆ ಮಾಡ್ತೀವಪ್ಪ, ಅಲ್ಲೂ ಶ್ಲೋಕ ಹೇಳ್ತೀವಿ, ನಮ್ಮ ಹೆಣ್ಮಕ್ಳೆಲ್ಲ ಭಜನೆ ಮಾಡ್ತಾರೆ. ಅವ್ರಿಗಿಂತ ಜಾಸ್ತಿ ಭಕ್ತಿ ಪ್ರಪಂಚದಲ್ಲಿ ಧರ್ಮವನ್ನು ಉಳಿಸ್ತಾ ಇರೋಂಥ ದೇಶ ಭಾರತ ಮಾತಾ. ಆದರೆ ಇದಕ್ಕೆ ಮೈಕು ಅದರಿಂದ ಮೈಕಲ್ಲಿ ಜೋರಾಗಿ ಕೂಗಿದ್ರೆ ಮಾತ್ರ ಅಲ್ಲಿ ಹೇಳಿದ್ರೆ ಅವನು ಕಿವುಡ ಅಂತ ಹೇಳಬೇಕಾಗತ್ತೆ. ಅವಶ್ಯಕತೆ ಇಲ್ಲ. ನಾನು ಅದಕ್ಕೋಸ್ಕರ ಹೇಳ್ತೇನೆ, ಆದಷ್ಟು ಬೇಗ ಈ ಸಮಸ್ಯೆ ಪರಿಹಾರ ಆಗಬೇಕು. ಇರಲಿ. ಪ್ರಧಾನಿ ಮೋದಿ ಜೊತೆ ಕಾಣಿಸಿಕೊಂಡ ಫೈಟರ್ ರವಿ ಮಂಡ್ಯದಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದ ವೇಳೆ ಭೇಟಿಯನ್ನ ಮಾಡಿದ್ದಾರೆ ಮೋದಿಯನ್ನ ಫೈಟರ್ ರವಿ. ಮೋದಿ ಜೊತೆ ರವಿ ಇರುವಂತಹ ಫೋಟೋವನ್ನ ಟ್ವೀಟ್ ಮಾಡಿದೆ ಕಾಂಗ್ರೆಸ್. ಜಗತ್ತಿನಲ್ಲಿಯೇ ಬಿಜೆಪಿಯಂತಹ ನಿರ್ಲಜ್ಜ ರಾಜಕೀಯ ಪಕ್ಷ ಬೇರೆ ಇರಲು ಸಾಧ್ಯವೇ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದೆ ಕಾಂಗ್ರೆಸ್. ಇಲ್ಲಿ ಫೈಟರ್ ರವಿ ಎಂಬ ರೌಡಿ ಶೀಟರ್ ಎದುರು ಕೈಮುಗಿದು ನಿಂತ ಮೋದಿ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ರೌಡಿಗಳನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವುದಿಲ್ಲ ಅಂತ ಬಿಜೆಪಿ ರೌಡಿಯನ್ನ ಸೇರಿಸಿಕೊಂಡು ಪ್ರಧಾನಿ ಎದುರು ನಿಲ್ಲಿಸಿದ್ದು ನಾಚಿಕೆಗೇಡು ಅಂತ ಟ್ವೀಟ್ ಮಾಡಿದೆ. ಈ ಹಿಂದೆ ಕೂಡ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಯಾಕಂದ್ರೆ ಸೈಲೆಂಟ್ ಸುನೀಲಾ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಬಿಜೆಪಿಯ ಕೆಲ ಶಾಸಕರುಗಳು ಸಂಸದರುಗಳು ಪಾಲ್ಗೊಂಡಿದ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಬಹಳಷ್ಟು ವಿರೋಧವನ್ನ ವ್ಯಕ್ತಪಡಿಸಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟಿದ್ರು, ಇಲ್ಲ ಬಿಜೆಪಿಯಲ್ಲಿ ರೌಡಿಗಳಿಗೆ ಜಾಗ ಇಲ್ಲ, ಅಂತವ್ರನ್ನ ಯಾರನ್ನು ನಾವು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ ಬಳಿಕ ಫೈಟರ್ ರವಿ ಓದ್ ಕಾರ್ಯಕ್ರಮದಲ್ಲಿ ಗೋಪಾಲಯ್ಯ ಅವ್ರ ಜೊತೆ ಕೂಡ ಕಾಣಿಸ್ಕೊಂಡಿದ್ರು. ಆಗ್ಲೂ ಕೂಡ ಕಾಂಗ್ರೆಸ್ ಒಂದಿಷ್ಟು ವಿರೋಧವನ್ನ ವ್ಯಕ್ತಪಡಿಸಿತ್ತು. ಇದೆಲ್ಲದರ ಜೊತೆಗೆ ಈಗ ಮತ್ತೆ ಮೋದಿಯವರ ಕಾರ್ಯಕ್ರಮದಲ್ಲಿ ಫೈಟರ್ ರವಿ ಅವರು ಭೇಟಿ ಮಾಡಿದ್ದಾರೆ ಮೋದಿ ಅವರನ್ನ. ಸೊ ಅದೇ ಒಂದು ಫೋಟೋವನ್ನ ಈಗ ಕಾಂಗ್ರೆಸ್ ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಜೆಡಿಎಸ್ ಭದ್ರಕೋಟೆಯಲ್ಲಿ ಕೇಸರಿ ಸುನಾಮಿಯನ್ನೇ ಎಬ್ಬಿಸಿದ್ರು. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಗ ನಮೋ ಚಾಲನೆ ನೀಡಿದ್ರು. ಹೆದ್ದಾರಿ ಕ್ರೆಡಿಟ್ ವಾರ್ ಶುರು ಮಾಡಿದ ಕಾಂಗ್ರೆಸ್ ವಿರುದ್ಧ ಗುಡುಗಿದ ಮೋದಿ ದಳಪತಿಗಳ ವಿರುದ್ಧ ಮಾತ್ರ ಇವತ್ತು ಸೈಲೆಂಟ್ ಆಗಿದ್ರು. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಜೆಡಿಎಸ್ ಭದ್ರಕೋಟೆ ಮಂಡ್ಯದಲ್ಲಿ ನಮೋ ಸುನಾಮಿ. ದಶಪಥ ಉದ್ಘಾಟನೆ ಜೊತೆ ಬಿಜೆಪಿಗೆ ಮೋದಿ ಬೂಸ್ಟ್. ಎಲ್ಲೆಲ್ಲೂ ಮೋದಿ ಮೇನಿಯಾ. ಕಣ್ಣು ಹಾಯಿಸಿದಷ್ಟು ದೂರ ರಾರಾಜಿಸಿದ ಕೇಸರಿ ಬಾವುಟ, ಕಿವಿಗೆ ಅಪ್ಪಳಿಸಿದ ನಮೋ ಘೋಷಣೆ. ಇದು ಜೆಡಿಎಸ್ ಭದ್ರಕೋಟೆ ಮಂಡ್ಯದಲ್ಲಿ ಇವತ್ತು ಕಾಣಿಸಿದ ದೃಶ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇವತ್ತು ಸಕ್ಕರೆ ನಾಡು ಮಂಡ್ಯಕ್ಕೆ ಆಗಮಿಸಿದ್ರು. ಪ್ರವಾಸಿ ಮಂದಿರ ವೃತ್ತದಿಂದ ಜೈರಾಮ್ ಸರ್ಕಲ್ವರೆಗೆ 2 ಕಿಲೋಮೀಟರ್ನಷ್ಟು ದೂರ ರೋಡ್ ಶೋ ನಡೆಸಿದ್ರು. ರಸ್ತೆಯ ಇಕ್ಕೆಲದಲ್ಲಿ ಸಾವಿರಾರು ಜನ ಮೋದಿ ಮೋದಿ ಅಂತ ಘೋಷಣೆ ಕೂಗಿ ಪುಷ್ಪಾರ್ಚನೆ ಸಲ್ಲಿಸಿದ್ರು. ಪ್ರಧಾನಿ ಮೋದಿ ಭರ್ಜರಿ ರೋಡ್ ಶೋ ಬಳಿಕ ಗೆಜ್ಜಲಗೆರೆ ಸಮೀಪ ಬೆಂಗಳೂರು ಮೈಸೂರು ನಡುವಿನ ದಶಪಥ ಹೈವೇ ಲೋಕಾರ್ಪಣೆಗೊಳಿಸಿದ್ರು. 3 ವರ್ಷದ ಹಿಂದೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಗೆ ಸ್ವತಃ ಪ್ರಧಾನಿ ಮೋದಿಯೇ ಶಂಕುಸ್ಥಾಪನೆ ನಡೆಸಿದ್ದು, ಇದೀಗ ಕೇವಲ 3 ವರ್ಷದಲ್ಲಿ ಹೈವೇ ಸಿದ್ಧವಾಗಿ ಮತ್ತೆ ಮೋದಿಯವರಿಂದಲೇ ಹೈವೇ ಲೋಕಾರ್ಪಣೆ ಆಗಿದೆ. ಬರೋಬ್ಬರಿ 8,408 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಹೈವೇ ಇಂದು ಲೋಕಾರ್ಪಣೆಗೊಂಡಿದೆ. ಇದೇ ವೇಳೆ ಮಾತನಾಡಿದ ಮೋದಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ಗೆ ಟಾಂಗ್ ಕೊಟ್ಟಿದ್ದಾರೆ.
ಕಾಂಗ್ರೆಸ್ ಮತ್ತು ಜೆಡಿಎಸ್ ಕೇವಲ ಮೋದಿಯನ್ನ ಟೀಕಿಸೋದ್ರಲ್ಲಿ ಕಾಲ ಕಳೆಯುತ್ತಿದ್ರೆ ನಾವು ಹೈವೇ ಕನಸನ್ನ ನನಸು ಮಾಡಿದ್ದೇವೆ ಅಂದ್ರು. कांग्रेस और उनके साथी क्या कर रहे हैं? कांग्रेस के तो एक काम लिया है सर पे. कांग्रेस मोदी की कब्र खोदने का सपना देख रही है और मोदी बेंगलुरु मैसूरू एक्सप्रेस वे बनाने में बिजी है. कांग्रेस मोदी की कब्र खोदने में व्यस्त है और मोदी गरीब का जीवन आसान बनाने में व्यस्त है. ಇನ್ನು ಡಬಲ್ ಇಂಜಿನ್ ಸರ್ಕಾರದಿಂದ ಇದೆಲ್ಲ ಸಾಧ್ಯ ಆಯ್ತೆಂದ ಮೋದಿ ಮಂಡ್ಯ ಜನರ ಪ್ರೀತಿಯ ಋಣವನ್ನ ಇನ್ನಷ್ಟು ಅಭಿವೃದ್ಧಿ ಮೂಲಕ ತೀರಿಸ್ತೀನಿ ಅಂದ್ರು. कि आपके इस प्यार के आपका जो ऋण है उसको हम ब्याज सहित चुकाएं, तेज विकास करके चुकाएं. अभी हजारों करोड़ रुपए के जिन इंफ्रास्ट्रक्चर प्रोजेक्ट का शिलान्यास और लोकार्पण यहां हुआ है, साल 2014 से पहले कांग्रेस की जो सरकार केंद्र में थी और मिलीजुली सरकार थी, भांति भांति लोगों के समर्थन से चल रही थी, उसने गरीब आदमी को, गरीब परिवारों को तबाह करने में कोई कसर बाकी नहीं छोड़ी थी. जो पैसा गरीब के विकास के लिए था उसका हजारों करोड़ रुपए कांग्रेस की सरकार ने लूट लिया था. ಪ್ರಧಾನಿ ಮೋದಿ ದಶಪಥ ಎಕ್ಸ್‌ಪ್ರೆಸ್ ವೇ ಜೊತೆ 1500 ಕೋಟಿ ರೂಪಾಯಿ ವೆಚ್ಚದ ಜಲಜೀವನ್ ಮಿಷನ್ಗೂ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಇದಲ್ಲದೆ ಮೈಸೂರು ಕುಶಾಲನಗರ ಚತುಷ್ಪಥ ಹೆದ್ದಾರಿ ಯೋಜನೆಗೂ ಭೂಮಿ ಪೂಜೆ ನೆರವೇರಿಸಿದ್ರು. 16,000 ಕೋಟಿ ವೆಚ್ಚದ 12 ವಿವಿಧ ಯೋಜನೆಗಳನ್ನ ನಮೋ ಇಂದು ಲೋಕಾರ್ಪಣೆಗೊಳಿಸಿದ್ರು. ಎಕ್ಸ್‌ಪ್ರೆಸ್ ವೇ ಕ್ರೆಡಿಟ್ಗಾಗಿ ಕೈ ತೆನೆ ಪಾಲಿಟಿಕ್ಸ್. ರಸ್ತೆ ಪ್ರಯೋಜನದ ಬಗ್ಗೆ ಜೆಡಿಎಸ್ ಪ್ರಶ್ನೆ. ಒಂದ್ ಕಡೆ ಪ್ರಧಾನಿ ಮೋದಿ ಮೈಸೂರು ಎಕ್ಸ್‌ಪ್ರೆಸ್ ವೇ ಉದ್ಘಾಟಿಸಿದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಈ ಹೈವೇ ಕ್ರೆಡಿಟ್ ನಮ್ಗೆ ಸಲ್ಲಬೇಕು ಅಂತ ಪಾಲಿಟಿಕ್ಸ್ ಶುರು ಮಾಡಿದೆ. ನಿನ್ನೆವರೆಗೂ ಜೆಡಿಎಸ್ ಈ ಹೈವೇ ಮಾಜಿ ಪ್ರಧಾನಿ ದೇವೇಗೌಡರ ಕನಸಾಗಿತ್ತು ಅಂತ ಟ್ವೀಟ್ ಮಾಡಿತ್ತು. ಇಂದು ವರಸೆ ಬದಲಿಸಿರುವ ಎಚ್‌ಡಿಕೆ ಹೈವೇ ಪ್ರಯೋಜನದ ಬಗ್ಗೆ ತಕರಾರು ತೆಗೆದಿದ್ದಾರೆ. ದಶಪಥ ರಸ್ತೆಯಿಂದ ಯಾರಿಗೆ ಉಪಯೋಗವಿದೆ? ಹೆದ್ದಾರಿಯಿಂದ ಜನರಿಗೆ ನಯಾ ಪೈಸೆ ಉಪಯೋಗವಿದೆಯಾ? ರಾಮನಗರ, ಚನ್ನಪಟ್ಟಣ, ಮದ್ದೂರು ಜನರಿಗೆ ಉಪಯೋಗ ಇಲ್ಲ. ಇದು ದೊಡ್ಡವರ ಪಾಲಿಗೆ ಎಟಿಎಂ ಅಂತ ಸಾಲು ಸಾಲು ಟ್ವೀಟ್ ಮಾಡಿದ್ದಾರೆ. ನಿನ್ನೆವರೆಗೂ ಈ ಎಕ್ಸ್‌ಪ್ರೆಸ್ ವೇ ಜೆಡಿಎಸ್ನ ಕನಸು ಅಂತ ಹೇಳುತ್ತಿದ್ದ ಎಚ್‌ಡಿಕೆ ಇಂದು ಹೈವೇಯಿಂದ ಪ್ರಯೋಜನವಿಲ್ಲ ಅಂತ ಹೇಳಿ ಡಬಲ್ ಸ್ಟ್ಯಾಂಡರ್ಡ್ ಪ್ರದರ್ಶಿಸಿದ್ದಾರೆ. ಹೆದ್ದಾರಿ ಕ್ರೆಡಿಟ್ ಪಾಲಿಟಿಕ್ಸ್ಗೆ ಸಿಎಂ ಟಾಂಗ್. ಇನ್ನು ಹೆದ್ದಾರಿ ಕ್ರೆಡಿಟ್ ಪಾಲಿಟಿಕ್ಸ್ಗೆ ಸಿಎಂ ಬೊಮ್ಮಾಯಿ ಟಾಂಗ್ ಕೊಟ್ಟಿದ್ದಾರೆ. ತಾವೆಲ್ಲ ನೋಡ್ತಾ ಇದ್ದೀರಿ ಪತ್ರಿಕೆಯಲ್ಲಿ, ನಾನು ಮಾಡಿದೆ. ಸ್ವಾಮಿ, ಯಾರು ಯಾವ ಕಾಲದಲ್ಲಿ ಏನು ಮಾಡಿದ್ದಾರೆ, ಯಾರು ಇದ್ರು ಅನ್ನೋದು ಜನತೆಗೆ ಗೊತ್ತಿದೆ. ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಜೋಶಿ ಅವ್ರು ಚೆನ್ನಾಗಿ ಗೊತ್ತು. ಪಕ್ಕದ ಮನೆಯಲ್ಲಿ ಗಂಡು ಹಡಿದ್ರೆ ಇವನು ಪೇಡೆ ಕೊಡ್ತಾನೆ. ಅರ್ಥ ಆಯ್ತಾ? ಪಕ್ಕದ ಮನೆಯವನು ಗಂಡು ಹಿಡಿತಾನೆ, ನಮ್ಮ ಕಡೆ ಗಂಡು ಹಡಿದ್ರೆ ಪೇಡೆ ಕೊಡ್ತಾರೆ. ಅವನು ಗಂಡು ಹಡಿದ್ರೆ ಇವನು ತಾನೇ ಹುಡಿಸ್ದಂಗೆ ಪೇಡೆ ಕೊಡ್ತಾನೆ. ಈ ಒಂದು ವ್ಯವಸ್ಥೆ ಆಗಿದೆ. ಆದ್ರಿಂದ ನಾನು ಸತ್ಯವನ್ನೇ ಹೇಳ್ತಾ ಇದ್ದೇನೆ, ಸತ್ಯವನ್ನ ಬಿಟ್ಟು ಏನು ಹೇಳ್ತಾ ಇಲ್ಲ. ಇದನ್ನ ಪ್ರಾರಂಭ ಮಾಡಿದ್ದು ನರೇಂದ್ರ ಮೋದಿಜಿಯವರು, ಅಡಿಗಲ್ ಹಾಕಿದ್ದು ನರೇಂದ್ರ ಮೋದಿಜಿಯವರು, ಉದ್ಘಾಟನೆ ಮಾಡ್ತಿರುವಂತದ್ದು ನರೇಂದ್ರ ಮೋದಿಜಿಯವರು. ಒಟ್ಟಾರೆ ಪ್ರಧಾನಿ ಮೋದಿ ಮಂಡ್ಯ ರಾಜಕಾರಣ ಸಂಬಂಧ ಬಿಜೆಪಿ ನಾಯಕರಿಗೆ ಬೂಸ್ಟ್ ನೀಡಲು ಮುಂದಾಗಿದ್ದಾರೆ. ಹೆದ್ದಾರಿ ಲೋಕಾರ್ಪಣೆಗೊಳಿಸುವ ಮೂಲಕ ಕ್ರೆಡಿಟ್ ವಾರ್ ನಡೆಸಿದ್ದವರಿಗೂ ನಮೋ ತಿರುಗೇಟು ನೀಡಿದ್ದಾರೆ. ಅಲ್ಲದೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಹೆಚ್ಚಿನ ಸ್ಥಾನ ಗೆಲ್ಲೋಕ್ಕೂ ಈಗಲೇ ಅಡಿಪಾಯ ಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮತ್ತೊಂದು ಕಡೆ ಮೋದಿ ಮಂಡ್ಯಕ್ಕೆ ಭೇಟಿ ನೀಡುತ್ತಿರೋ ಹೊತ್ತಲ್ಲೇ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಮಹದ್ವಾರ ಹಾಗೂ ಒಕ್ಕಲಿಗ ನಾಯಕರ ಹೆಸರಲ್ಲಿ ಫೈಟ್ ನಡೆದಿದೆ. ಮಂಡ್ಯದ ಮಹದ್ವಾರಕ್ಕೆ ಇಟ್ಟಿದ್ದಂಥ ಒಕ್ಕಲಿಗ ನಾಯಕರ ಹೆಸರಿಗೆ ಕಾಂಗ್ರೆಸ್ ಅಪಮಾನ ಮಾಡಿದೆ ಅಂತ ಹೊಸ ವಾರ್ ಶುರುವಾಗಿದೆ. ಹಾಗಿದ್ರೆ ಯಾವುದು ಆ ಹೊಸ ವಾರ್ ಅಂತೀರಾ? ತೋರಿಸ್ತೀವಿ ನೋಡಿ. ಮಂಡ್ಯದಲ್ಲಿ ಒಕ್ಕಲಿಗ ವೀರರ ಹೆಸರಲ್ಲಿ ಪಾಲಿಟಿಕ್ಸ್. ಮಹದ್ವಾರದ ಹೆಸರಿಗಾಗಿ ಬಿಜೆಪಿ ಕಾಂಗ್ರೆಸ್ ಫೈಟ್.
ಉರಿಗೌಡ, ದೊಡ್ಡ ನಂಜೇಗೌಡರು ಟಿಪ್ಪುವನ್ನ ಹೊಡೆದು ಹಾಕಿದ್ರಂತೆ. ಸಿದ್ದರಾಮಯ್ಯರನ್ನು ಹೊಡೆದು ಹಾಕಿ ಅಂತ ಸಚಿವ ಅಶ್ವಥ್ ನಾರಾಯಣ ಈ ಹಿಂದೆ ವಿವಾದದ ಬೆಂಕಿ ಹೊತ್ತಿಸಿದ್ರು. ಇದೇ ಉರಿಗೌಡ ಹಾಗೂ ದೊಡ್ಡ ನಂಜೇಗೌಡರ ಹೆಸರು ಬಿಜೆಪಿಗೂ ಮಂಡ್ಯದಲ್ಲಿ ಒಕ್ಕಲಿಗರನ್ನ ಸೆಳೆಯೋ ವಸ್ತುವಾಗಿತ್ತು. ಉರಿಗೌಡ, ನಂಜೇಗೌಡ ಹೆಸರಲ್ಲಿ ಪಾಲಿಟಿಕ್ಸ್ ಶುರು ಮಾಡಿದ್ದ ಬಿಜೆಪಿ ಪ್ರಧಾನಿ ಮೋದಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಮಂಡ್ಯದ ಫ್ಯಾಕ್ಟರಿ ಸರ್ಕಲ್ಗೂ ಮಹಾದ್ವಾರಕ್ಕೆ ಉರಿಗೌಡ, ದೊಡ್ಡ ನಂಜೇಗೌಡರ ಹೆಸರಿಟ್ಟು ವಿವಾದ ಸೃಷ್ಟಿಸಿತ್ತು. ಹೊಸ ಮಹಾದ್ವಾರಕ್ಕೆ ವೋಟ್ ಬ್ಯಾಂಕ್ಗಾಗಿ ಉರಿಗೌಡ, ನಂಜೇಗೌಡರ ಹೆಸರಿಟ್ಟಿದ್ದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಕಿಡಿಕಾರಿದ್ರು. ಕಪೋಲ ಕಲ್ಪಿತರ ಹೆಸರನ್ನ ಹಾಕಿದ್ದಾರೆ ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ರು. ಅಲ್ಲದೆ ಈ ಒಕ್ಕಲಿಗ ಓಲೈಕೆ ತಂತ್ರಕ್ಕೆ ಅಲ್ಲಿನ ಸ್ಥಳೀಯರು ಕೂಡ ಗರಂ ಆದ್ರು. ಇದರಿಂದ ಎಚ್ಚೆತ್ತ ಜಿಲ್ಲಾಡಳಿತ ರಾತ್ರೋರಾತ್ರಿ ಉರಿಗೌಡ, ನಂಜೇಗೌಡರ ಮಹಾದ್ವಾರದ ಹೆಸರನ್ನ ತೆಗೆದು ಬಾಲಗಂಗಾಧರನಾಥ ಮಹಾದ್ವಾರ ಎಂದು ಮಾಡಿದೆ. ಇನ್ನು ಸಚಿವ ಅಶ್ವಥ್ ನಾರಾಯಣ್ ಮಾತನಾಡಿದ್ದು, ಉರಿಗೌಡ, ನಂಜೇಗೌಡ ನಮ್ಮ ಸಮಾಜದವರು. ಉರಿಗೌಡ ಹಾಗೂ ನಂಜೇಗೌಡ ಇತಿಹಾಸದಲ್ಲೇ ಇದ್ದಾರೆ. ಮಹಾದ್ವಾರ ಯಾಕೆ ತೆರವು ಮಾಡಿದ್ರೋ ಗೊತ್ತಿಲ್ಲ, ಅಲ್ಲಿ ಏನಾಗಿದೆಯೋ ಗೊತ್ತಿಲ್ಲ ಅಂತ ಹೇಳಿದ್ರು. ಇತಿಹಾಸದಲ್ಲಿ ಇರೋದನ್ನ ಇವರು ಬೇಕಾದಂಗೆ ಹೇಳ್ಕೊಳ್ಳೋದು, ಇದು ಇರುವಂಥದ್ದು ಸತ್ಯ ಇದೆ. ಹಾಗಾಗಿ ಇದನ್ನಿಲ್ಲ ಅನ್ನೋಂಥ ಪ್ರಶ್ನೆ ಮೊದಲು ಟಿಪ್ಪುನ ಪ್ರಶ್ನೆ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿ. ಉರಿಗೌಡ ಆಗಲಿ, ನಂಜೇಗೌಡ ಆಗಲಿ, ಅವರು ನಮ್ಮ ಸಮಾಜದವರು, ನಮ್ಮ ಜನರು, ನಮ್ಮ ನಾಡಿನವರು. ಅವರ ಕಲ್ಪನಿಕವಾಗಿದೆ ಅಂತ ಅನ್ನೋದು, ಅವ್ರನ್ನ ಹೀರೋಯಿಸಮ್ ಹೇಳೋದು ಏನೂ ಬೇಕಿಲ್ಲ. ಇನ್ನೊಂದು ಕಡೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಕೂಡ ಸಿದ್ದರಾಮಯ್ಯ ವಿರುದ್ಧ ಟ್ವಿಟರ್ನಲ್ಲಿ ಪ್ರಹಾರ ಮಾಡಿದ್ದಾರೆ. ನರಮೇಧ ನಡೆಸಿದ ಟಿಪ್ಪುನನ್ನ ಕೊಂದ ಉರಿಗೌಡ, ನಂಜೇಗೌಡರ ದ್ವಾರವನ್ನ ತೆಗೆಸಿ ಸಿದ್ದರಾಮಯ್ಯ ಮಂಡ್ಯದ ವೀರ ಯೋಧರಿಗೆ ಅಪಮಾನ ಮಾಡಿದ್ದಾರೆ ಅಂತ ಟ್ವೀಟ್ ಮಾಡಿದ್ದಾರೆ. ಉರಿಗೌಡ ಹಾಗೂ ದೊಡ್ಡ ನಂಜೇಗೌಡ ಅನ್ನೋದು ಕೇವಲ ಕಾಲ್ಪನಿಕ ಪಾತ್ರಗಳಷ್ಟೇ ಅಂತ ಕಾಂಗ್ರೆಸ್ ಹೇಳ್ತಿದ್ರೆ, ಬಿಜೆಪಿ ಇದು ಒಕ್ಕಲಿಗ ವೀರರಿಗೆ ಮಾಡಿದ ಅಪಮಾನ ಅಂತ ಹೊಸ ವರಸೆ ತೆಗೆದಿದೆ. ಮಂಡ್ಯ ಭಾಗದ ಗತಕಾಲದ ನಾಯಕರ ಹೆಸರಲ್ಲಿ ಇದೀಗ ಎರಡೂ ಪಕ್ಷಗಳು ವೋಟ್ ಬ್ಯಾಂಕ್ ಹೆಚ್ಚಿಸಿಕೊಳ್ಳೋಕೆ ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಂಡ್ಯದಲ್ಲಿ ಅಭೂತಪೂರ್ವ ಕಾರ್ಯಕ್ರಮ ಮುಗಿದ ಬಳಿಕ ಧಾರವಾಡದಲ್ಲೂ ಕೂಡ ನಮೋ ಮೇನಿಯಾ ಆಗಿದೆ. ಎತ್ತ ನೋಡಿದ್ರೂ ಕೂಡ ಮೋದಿ ಜಪ. ಸ್ವತಃ ಪ್ರಧಾನಿಯವರು ವಿದ್ಯಾಕಾಶಿಯಲ್ಲಿನ ಪರಿಸರ ಸ್ನೇಹಿ ಐಐಟಿ ಕಟ್ಟಡವನ್ನ ಲೋಕಾರ್ಪಣೆ ಮಾಡಿದ್ರು. ನಮೋ ಅಭಿವೃದ್ಧಿ ಜಪಕ್ಕೆ ಸಹಸ್ರಾರು ಮಂದಿ ಇವತ್ತು ಸಾಕ್ಷಿಯಾದರು. ವಿದ್ಯಾಕಾಶಿಯಲ್ಲಿ ನಮೋ ಮೇನಿಯಾ, ಪರಿಸರ ಸ್ನೇಹಿ ಐಐಟಿ ಕಟ್ಟಡ ಲೋಕಾರ್ಪಣೆ. ಶಿಕ್ಷಣ ಕಾಶಿ ಧಾರವಾಡದಲ್ಲಿ ಇವತ್ತು ದೇಶದ ಪ್ರಥಮ ಪರಿಸರ ಸ್ನೇಹಿಯಾದ ಐಐಟಿ ಕಟ್ಟಡವನ್ನ ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡಿದ್ದಾರೆ. ಪ್ರಧಾನಿ ಮೋದಿ ಜೊತೆ ಸಿಎಂ ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಹೇಶ್ ತೆಂಗಿನಕಾಯಿ ಉಪಸ್ಥಿತರಿದ್ದರು. ಇದೇ ವೇಳೆ ರಾಜ್ಯ ನಾಯಕರು ಪ್ರಧಾನಿಗೆ ಪೇಟ ತೊಡಿಸಿ ಸಿದ್ಧಾರೂಢ ಶ್ರೀಗಳ ಮೂರ್ತಿಯನ್ನು ಕೊಟ್ಟು ಗೌರವಿಸಿದರು. ಈ ಐತಿಹಾಸಿಕ ಕ್ಷಣಗಳಿಗೆ ಸಹಸ್ರಾರು ಮಂದಿ ಸಾಕ್ಷಿಯಾದರು. ಹಾಗೂ ವಿಶೇಷವಾಗಿ ಈ ಸಂದರ್ಭದಲ್ಲಿ ಈ ಪರಿಸರ ಸ್ನೇಹಿ ಕಟ್ಟಡಕ್ಕೆ 2019ರಲ್ಲಿ ಪ್ರಧಾನಿ ಮೋದಿ ಅವರಿಂದ ಶಂಕುಸ್ಥಾಪನೆಯಾಗಿತ್ತು. ಇಂದು ಮೊದಲ ಹಂತದ ಕಟ್ಟಡಗಳೊಂದಿಗೆ ಪ್ರಧಾನಿ ಮೋದಿ ಅವರೇ ಉದ್ಘಾಟಿಸಿದ್ದಾರೆ. ಈ ಕಟ್ಟಡ 470 ಎಕರೆ ಜಾಗದಲ್ಲಿ 851.88 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ. ಇದರಲ್ಲಿ 5,000 ಪುಸ್ತಕ, 8,500 ಸಂಶೋಧನಾ ನಿಯತಕಾಲಿಕೆ ಲೈಬ್ರರಿ, ಬಿಟೆಕ್, ಪಿಎಚ್ಡಿ, ವಿವಿಧ ಇಂಜಿನಿಯರಿಂಗ್ ಕಾಲೇಜುಗಳು, ಗುಪ್ತಚರ ಲೈಬ್ರರಿ, ಎಲೆಕ್ಟ್ರಿಕ್ ತಂತ್ರಜ್ಞಾನದ ಲ್ಯಾಬ್, 2 ಹಾಸ್ಟೆಲ್, ಮೆಸ್, ಗೆಸ್ಟ್ ಹೌಸ್ ಇದೆ. ವಿಶ್ವದ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್, ಹುಬ್ಬಳ್ಳಿ ಸ್ಮಾರ್ಟ್ ಸಿಟಿ ಯೋಜನೆ, ಜಯದೇವ ಹೃದ್ರೋಗ ಆಸ್ಪತ್ರೆ, ಸಂಶೋಧನಾ ಕೇಂದ್ರಕ್ಕೆ ಶಂಕುಸ್ಥಾಪನೆ ಸೇರಿದಂತೆ ಹಲವು ಕಾಮಗಾರಿಗಳಿಗೆ ನಮೋ ಚಾಲನೆ ನೀಡಿದರು. ಬಳಿಕ ಕನ್ನಡದಲ್ಲೇ ಭಾಷಣ ಶುರು ಮಾಡಿದ ಪ್ರಧಾನಿ ಮೋದಿ ಕರುನಾಡಿನ ಸಂಸ್ಕೃತಿ, ಸಾಹಿತ್ಯಕ್ಕೆ ನಮಿಸುತ್ತಾ ಡಬಲ್ ಇಂಜಿನ್ ಸರ್ಕಾರದ ಬಗ್ಗೆ ಬಣ್ಣಿಸಿದರು. ಸಾಹಿತ್ಯ ಮತ್ತು ಸಂಸ್ಕೃತಿಯ ಈ ನಾಡಿಗೆ ಕರ್ನಾಟಕದ
ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ನಮಸ್ಕಾರಗಳು. भाजपा की डबल इंजन की सरकार कर्नाटक के हर जिले, हर गांव, हर कस्बे के पूर्ण विकास के लिए ईमानदारी से प्रयास कर रही है. ಧಾರವಾಡದಲ್ಲಿನ ನಮೋ ಹಬ್ಬಕ್ಕೆ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಗದಗ, ಹಾವೇರಿ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಜನಸಾಗರವೇ ಹರಿದು ಬಂದಿತ್ತು. ಕಾರ್ಯಕ್ರಮಕ್ಕೂ ಮುಂಚೆ ಐಐಟಿ ಕ್ಯಾಂಪಸ್ ಹೊರಗೆ ಬೊಮ್ಮಾಯಿ ಮೋದಿ ಭಾವಚಿತ್ರ ಇರುವ ಟಿ ಶರ್ಟ್ಗೆ ಜನ ಮುಗಿಬಿದ್ದಿದ್ರು. ಇನ್ನು ಪ್ರಧಾನಿಯವರಿಗಾಗೆ ಧಾರವಾಡ ನೆನಪಿಗಾಗಿ ಪೇಡ ಸ್ಮರಣಿಕೆ ನೀಡಲಾಯಿತು. ಜೊತೆಗೆ ಸಖಿ ಸಾಫಲ್ಯ ಸಂಸ್ಥೆಯ ಮಹಿಳೆಯರಿಂದ ಕಸೂತಿ ಮಾಡಿದ್ದ ಶಾಲು ಕೊಟ್ಟಿದ್ದು ವಿಶೇಷವಾಗಿತ್ತು. ರಿಪೋರ್ಟ್ ನ್ಯೂಸ್ 18. ಐಐಟಿಗೆ ಉದ್ಘಾಟನೆಗೆ ಧಾರವಾಡಕ್ಕೆ ಬಂದಿದ್ದ ಪ್ರಧಾನಿ ಮೋದಿ ವಿಎಚ್ಪಿ ಮುಖಂಡರ ಕಾಲಿಗೆ ಬಿದ್ದು ನಮಸ್ಕರಿಸಿದ್ದಾರೆ. ವೇದಿಕೆಗೆ ತೆರಳುವ ಮೊದಲು ಕೆಲವು ಪ್ರತಿನಿಧಿಗಳು ಮೋದಿಯನ್ನ ಸ್ವಾಗತಿಸಲು ಮುಂದಾದರು. ಈ ವೇಳೆ ವಿಶ್ವ ಹಿಂದೂ ಪರಿಷತ್ ಮುಖಂಡರಾದ ಚೇತನ್ ರಾವ್ ಹಾಗೂ ರಘು ಯಲಕನವರ್ ಅವರು ಮೋದಿ ಕಾಲಿಗೆ ಬಿದ್ದು ನಮಸ್ಕರಿಸಿದರು. ಇದಕ್ಕೆ ಪ್ರತಿಯಾಗಿ ಮೋದಿ ಕೂಡ ತಲೆಬಾಗಿ ನೆಲಮುಟ್ಟಿ ನಮಸ್ಕರಿಸಿದ್ದಾರೆ. ಐಐಟಿ ಉದ್ಘಾಟನೆಗೆ ಧಾರವಾಡಕ್ಕೆ ಬಂದಿದ್ದ ಪ್ರಧಾನಿ ಮೋದಿ ಅವರಿಗೆ ವಿಎಚ್ಪಿ ಮುಖಂಡರ ಕಾಲಿಗೆ ಬಿದ್ದು ನಮಸ್ಕರಿಸಿದ್ದಾರೆ. ವೇದಿಕೆ ತೆರಳುವಂತಹ ಮೊದಲು ಕೆಲವು ಪ್ರತಿನಿಧಿಗಳು ಮೋದಿಯನ್ನ ಸ್ವಾಗತಿಸಲು ಮುಂದಾಗಿದ್ರು. ಈ ಒಂದು ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಮುಖಂಡರಾದ ಚೇತನ್ ರಾವ್ ಹಾಗೂ ರಘು ಯಲಕನವರ್ ಅವರು ಮೋದಿ ಕಾಲಿಗೆ ಬಿದ್ದು ನಮಸ್ಕರಿಸಿದ್ರು. ಅದೇ ಸಂದರ್ಭದಲ್ಲಿ ಪ್ರತಿಯಾಗಿ ಮೋದಿ ಅವರು ಕೂಡ ತಲೆಬಾಗಿ ನೆಲಮುಟ್ಟಿ ನಮಸ್ಕರಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಹುಲ್ ಗಾಂಧಿ ನಡುವೆ ಇದೀಗ ಡೆಮೊಕ್ರಸಿಗಾಗಿ ಫೈಟ್. ಮೊನ್ನೆ ಲಂಡನ್ ಪಾರ್ಲಿಮೆಂಟ್ನಲ್ಲಿ ರಾಹುಲ್ ಆಡಿದ ಮಾತಿಗೆ ಮೋದಿ ಮಾತಿನ ಇಟ್ಟುಕೊಟ್ಟಿದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲೂ ಈಗ ಅದೇ ಸದ್ದು. ಮೊನ್ನೆ ಮಾರ್ಚ್ 6ರಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಲಂಡನ್ ಪಾರ್ಲಿಮೆಂಟ್ನಲ್ಲಿದ್ದರು. ಅಲ್ಲಿನ ಭಾಷಣ ಹಾಗೂ ಚರ್ಚೆ ವೇಳೆ ಭಾರತದ ಪ್ರಜಾಪ್ರಭುತ್ವದ ಬಗ್ಗೆ ಉಲ್ಲೇಖಿಸಿದರು. Where if democracy is weakened in India, democracy is weakened on the planet. So I think it's very important that we think about what is happening in India. One organization called the RSS, fundamentalist fascist organization, has basically captured pretty much all of India's institutions. So the conversation, the voice that was free flowing, the debates, those have all stopped. ರಾಹುಲ್ ಗಾಂಧಿ ಮಾತಿಗೆ ರಾಜ್ಯ ಪ್ರವಾಸದಲ್ಲಿದ್ದ ಪ್ರಧಾನಿ ಮೋದಿ ಟಾಂಗ್ ಕೊಟ್ಟಿದ್ದಾರೆ. ಮಂಡ್ಯ ಹಾಗೂ ಧಾರವಾಡ ಎರಡೂ ಸಮಾವೇಶಗಳಲ್ಲಿ ರಾಹುಲ್ಗೆ ಟಕ್ಕರ್ ಕೊಟ್ಟಿದ್ದಾರೆ. लंदन में ही भारत के लोकतंत्र पर सवाल उठाने का काम किया गया. भारत के लोकतंत्र की जड़ें हमारे सदियों के इतिहास बसवेश्वर का अपमान कर रहे हैं. ऐसे लोगों से कर्नाटका के लोगों को भी सतर्क रहना है. ಪ್ರಧಾನಿ ಮೋದಿ ವಾಗ್ದಾಳಿ ಬೆನ್ನಲ್ಲೇ ದೇಶದ ಎಲ್ಲಾ ಕಡೆ ಕಮಲ ನಾಯಕರು ಕಾಂಗ್ರೆಸ್ ಟೀಕೆಗೆ ಇಳಿದಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ದೇಶವ್ಯಾಪಿ ಆಂದೋಲನಕ್ಕೂ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ ನ್ಯೂಸ್ 18. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ, ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ. ನ್ಯೂಸ್ಗೆ ಸ್ವಾಗತ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಉಳ್ಳಾಲದ ರಾಣಿ ಅಬ್ಬಕ್ಕ ಉತ್ಸವ ನಡೆಯಿತು. ರಾಣಿ ಅಬ್ಬಕ್ಕ ಪ್ರತಿಷ್ಠಾನದ ವತಿಯಿಂದ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ರಾಣಿ ಅಬ್ಬಕ್ಕ ಪ್ರಶಸ್ತಿಯನ್ನ ಮಾಜಿ ಉಪಮೇಯರ್ ಹೇಮಲತಾ ಗೋಪಾಲಯ್ಯ ಅವರಿಗೆ ನೀಡಿ ಸನ್ಮಾನಿಸಲಾಯಿತು. ಸಚಿವ ಗೋಪಾಲಯ್ಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದೇ ವೇಳೆ ಮಾತನಾಡಿದ ಗೋಪಾಲಯ್ಯ ರಾಣಿ ಅಬ್ಬಕ್ಕರ ಸಾಧನೆಯನ್ನ ಸ್ಮರಿಸಿಕೊಂಡ್ರು. ತುಳು ಭಾಷೆಗೆ ಸೂಕ್ತ ಸ್ಥಾನಮಾನ ಸಿಗಬೇಕು ಅಂತ ವಿಧಾನಸೌಧದಲ್ಲಿ ಮೊದಲು ಧ್ವನಿ ಎತ್ತಿದ್ದೇ ನಾನು ಅಂತ ಗೋಪಾಲಯ್ಯ ಹೇಳಿಕೆ ಕೊಟ್ಟರು. ನ್ಯೂಸ್ 18 ಕನ್ನಡದ ರಾಯಚೂರು ವರದಿಗಾರ ವಿಶ್ವನಾಥ್ ಹೂಗಾರ್ ಮಂತ್ರಾಲಯದ ರಾಯರ ಅನುಗ್ರಹ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ರಾಯರ ಅನುಗ್ರಹ ಪ್ರಶಸ್ತಿ ನೀಡಲಾಗುತ್ತಿದ್ದು, ವಿದ್ಯುನ್ಮಾನ ಕ್ಷೇತ್ರದಲ್ಲಿ ಸಾಧನೆಗೆ ನ್ಯೂಸ್ 18 ವರದಿಗಾರ ವಿಶ್ವನಾಥ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮಂತ್ರಾಲಯ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರು ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ದಾರೆ. ವಿಶ್ವನಾಥ್ ಹೂಗಾರ್ ಅವರು
ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಕನ್ನಡ ನ್ಯೂಸ್ 18 ಇದರ ವಿಶೇಷವಾದ ಸೇವೆಯನ್ನು ಸಲ್ಲಿಸ್ತಾ ಮಠದ ಅತ್ಯಂತ ಆಪ್ತ ಭಕ್ತರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬರಹಗಾರರಾಗಿ, ಮಾಧ್ಯಮದ ವ್ಯಕ್ತಿಗಳಾಗಿ, ಅದೇ ರೀತಿಯಾಗಿ ಸರಳ ವ್ಯಕ್ತಿತ್ವದ ಕರ್ನಾಟಕ ರಾಜ್ಯದ 18 ಎಲೆಕ್ಟ್ರಾನಿಕ್ ಮೀಡಿಯಾದ ಸೇವೆಯನ್ನು ಸಲ್ಲಿಸ್ತಾ ನಮ್ಮ ಪರಮ ಗುರುಗಳು, ಅದೇ ರೀತಿಯಾಗಿ ನಮ್ಮ ಗುರುಗಳ ಕಾಲದಲ್ಲಿ, ನಮ್ಮ ಕಾಲದಲ್ಲಿಯೂ ಕೂಡ ಮಠದ ವಿಶೇಷ ಸೇವೆಯನ್ನ, ಅಭಿಮಾನವನ್ನು ಹೊಂದಿರತಕ್ಕಂತಹ ಹೂಗಾರವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲು ನಮಗೆ ತುಂಬಾ ಸಂತಸವಾಗ್ತಾ ಇದೆ. ಆಸ್ಟ್ರೇಲಿಯಾ ವಿರುದ್ಧ ಅಂತಿಮ ಹಾಗೂ 4ನೇ ಟೆಸ್ಟ್ ಪಂದ್ಯದಲ್ಲಿ ವಿರಾಟ್